ವರ್ಧನ್ ನ್ಯೂಸ್ನ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಇದ್ದೀನಿ. ನಾನು ಕಿರುನಗೆ ಕಿನ್ನರಿ ಕೃಷ್ಣಪ್ರಿಯ. ಇವತ್ತು ನಾವೊಂದು ವಿಶೇಷವಾದಂಥ ಸ್ಥಳದಲ್ಲಿದ್ದೀವಿ. ಈ ಸ್ಥಳದ ಮಹಾತ್ಮೆ ತಿಳಿದ್ರೆ ಖಂಡಿತ ನೀವೆಲ್ಲರೂ ಶಾಕ್ ಆಗ್ತೀರಾ. ಯಾವುದಪ್ಪ ಈ ಸ್ಥಳ ಅಂತಂದ್ರೆ ಸುಮಾರು 350ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರುವಂಥ ಈ ಒಂದು ಪುಣ್ಯ ಸ್ಥಳದಲ್ಲಿ ಇವತ್ತು ನಾವಿದ್ದೀವಿ. ಎಲ್ಲ ಭಕ್ತರ ಇಷ್ಟಾರ್ಥವನ್ನ ನೆರವೇರಿಸೋ ತಾಯಿ ಬಳಿ ನಾವಿದ್ದೀವಿ. ಬನ್ನಿ ತಾಯಿ ಹತ್ರ ಹೋಗೋಣ. ಈಗ ನಾವು ಸೊನ್ನೇನಹಳ್ಳಿ ಗ್ರಾಮ ಉಳ್ಳಾಳದಲ್ಲಿರ್ತಕ್ಕಂತಹ ಸೊನ್ನೇನಹಳ್ಳಿಯ ಗ್ರಾಮ ದೇವತೆ ಆಗಿರ್ತಕ್ಕಂಥ ಶ್ರೀ ಸೊಲ್ಲಾಪುರದಮ್ಮ ದೇವಿ ದೇವಸ್ಥಾನದಲ್ಲಿದ್ದೀವಿ. ನಾನು ಈಗಾಗಲೇ ಹೇಳಿದೆ, ಸುಮಾರು 350ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಿಯ ಸನ್ನಿಧಾನದಲ್ಲಿ ಇವತ್ತು ನಾವಿದ್ದೀವಿ. ಈ ದೇವಿಯ ವಿಶೇಷ ಏನಪ್ಪಾ ಅಂತಂದ್ರೆ, ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರೂ ಅಲ್ಲಿ ಅರ್ಚಕರಿರ್ತಾರೆ ಅಥವಾ ಪೂಜಾರಿ ಇರ್ತಾರೆ. ನಮ್ಮ ಒಂದು ಇಷ್ಟಾರ್ಥವನ್ನ ಕೇಳಿ ಆ ಒಂದು ಇಷ್ಟಾರ್ಥಕ್ಕೆ ತಕ್ಕಂತೆ ಪೂಜೆಯನ್ನ ಮಾಡ್ಕೊಳ್ತಾರೆ. ಆದ್ರೆ ಇಲ್ಲಿನ ವಿಶೇಷತೆ ಏನಪ್ಪಾ ಅಂತಂದ್ರೆ, ತಾಯಿ ಸನ್ನಿಧಾನದಲ್ಲಿ ಬರುವಂತ ಭಕ್ತಾದಿಗಳು ಅವರ ಇಷ್ಟಾರ್ಥವನ್ನ ತಾವೇ ಪೂಜೆ ಮಾಡುವುದರ ಮುಖಾಂತರ ತಿಳಿಸ್ಕೊಡ್ಬೋದು. ಸೊ ತಾಯಿಗೆ ತನ್ನ ಇಷ್ಟಾರ್ಥವನ್ನ ಡೈರೆಕ್ಟ್ ಆಗಿ ಸಲ್ಲಿಸುವಂತ ಅವಕಾಶ ಎಷ್ಟು ಜನಗಳಿಗೆ ಸಿಗುತ್ತೆ. ಆದ್ರೆ ಸೊಲ್ಲಾಪುರದಮ್ಮ ದೇವಿ ಈ ಒಂದು ಅವಕಾಶವನ್ನ ಎಲ್ಲ ಭಕ್ತಾದಿಗಳಿಗೂ ಮಾಡ್ಕೊಟ್ಟಿದ್ದಾರೆ. ಬರುವಂತ ಭಕ್ತಾದಿಗಳು ತಮ್ಮ ಇಷ್ಟಾರ್ಥವನ್ನ ತಾಯಿಯ ಬಳಿ ನೇರವಾಗಿ ಹೇಳ್ಕೊಂಡು ತಮ್ಮ ಇಷ್ಟಾರ್ಥವನ್ನ ನೆರವೇರಿಸ್ಕೊಳ್ತಾ ಇದ್ದಾರೆ. ಈ ಒಂದು ಇತಿಹಾಸ ಸುಮಾರು ವರ್ಷಗಳಿಂದ ನಡೀತಾ ಇದೆ. ನೀವೀಗಾಗಲೇ ಗಮನಿಸಿರ್ಬೋದು, ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಗರ್ಭಗುಡಿ ಆಗಿರ್ಲಿ ಅಥವಾ ದೇವಿಯ ಮೇಲೆ ಒಂದು ಛಾವಣಿ ಅನ್ನೋದನ್ನ ನೋಡ್ತೀವಿ. ಆದ್ರೆ ಇಲ್ಲಿನ ವಿಶೇಷತೆ ಏನಪ್ಪಾ ಅಂತಂದ್ರೆ, ದೇವಿಯ ಮೇಲೆ ಯಾವುದೇ ರೀತಿಯ ಛಾವಣಿ ಇಲ್ಲ. ಸೊ ನೀವು ನೋಡ್ತಾ ಇರೋಂಗೆ ಇಲ್ಲಿ ಒಂದು ಮರ ದೇವಿಗೆ ನೆರಳಾಗಿದೆ. ಮಳೆ ಆಗ್ಲಿ, ಬಿಸಿಲಾಗ್ಲಿ, ಗಾಳಿ ಆಗ್ಲಿ, ಏನೇ ಬಂದ್ರೂ ದೇವಿ ಉತ್ಸವ ಮೂರ್ತಿ ಹೀಗೆ ಇರ್ತಾರೆ. ಇದಕ್ಕೇನಪ್ಪ ಕಾರಣ ಅಂತಂದ್ರೆ, ಸುಮಾರು ವರ್ಷಗಳ ಹಿಂದೆ ಊರಿನ ಹಿರಿಕರ ಒಬ್ಬರ ಕನಸಿನಲ್ಲಿ ಬಂದು ದೇವಿ ತಾನೇ ಹೇಳಿರೋ ಒಂದು ಮಾತಿದು, ನನಗೆ ಯಾವುದೇ ರೀತಿ ಆಡಂಬರ ಬೇಡ, ಸರಳತೆಯಾಗಿ ನಾನು ಹೀಗೆ ಇರ್ತೀನಿ, ನನಗೆ ಯಾವುದೇ ರೀತಿ ಛಾವಣಿ ಬೇಡ, ಯಾವುದೇ ರೀತಿ ಗುಡಿ ಗೋಪುರ ಬೇಡ ಅಂತ ತಾನೇ ಹೇಳಿರೋದು ಇಲ್ಲಿನ ವಿಶೇಷ. ಇಷ್ಟು ಸರಳವಾಗಿ ಇದ್ಕೊಂಡು ಭಕ್ತಾದಿಗಳನ್ನ ನೇರವಾಗಿ ಅವರ ಇಷ್ಟಾರ್ಥವನ್ನ ಕೇಳಿ ಅವರ ಇಷ್ಟಾರ್ಥವನ್ನ ಈಡೇರಿಸೋದೇ ಇಲ್ಲಿನ ದೇವಿಯ ಮಹಾತ್ಮೆ. ಸೊಲ್ಲಾಪುರ ದೇವಿಯ ಮಹಿಮೆ ಬಗ್ಗೆ ಇಲ್ಲಿ ಭಕ್ತಾದಿಗಳೇ ನೇರವಾಗಿ ಮಾತಾಡ್ಲಿಕ್ಕೆ ನಮ್ಮ ಜೊತೆ ರೆಡಿ ಇದ್ದಾರೆ. ಬನ್ನಿ ಕೇಳೋಣ ಭಕ್ತಾದಿಗಳು ಏನ್ ಹೇಳ್ತಾರೆ ಅಂತ. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ರತ್ನ ಅಂತ. ರತ್ನ ಅಂತ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಸುಮಾರು 10 ವರ್ಷದಿಂದ ಬರ್ತಾ ಇದ್ದೀವಿ. ಓಕೆ. ನಮಗೆ ಇಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ಆಗಿದೆ. ದೇವಿಯಲ್ಲಿ ನಾವು ನಂಬಿಕೆ ಇಟ್ಟಿದ್ದೀವಿ. ಮನಸ್ಸಲ್ಲಿ ಏನೇ ನಾವು ಪ್ರಾರ್ಥನೆ ಮಾಡ್ಕೊಂಡ್ರೂ ಆಗಿದೆ. ಅದರಿಂದ ನಾವು ಯಾವಾಗಲೂ ಬರ್ತಾ ಇರ್ತೀವಿ. ಅಮ್ಮನ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ನವರಾತ್ರಿಯಲ್ಲಿ ವಿಶೇಷ ಪೂಜೆ ಇರುತ್ತೆ, ಅವಾಗಲೂ ಬರ್ತಾ ಇರ್ತೀವಿ. ಆದರೆ ನಂಬಿದವ್ರನ್ನ ದೇವಿ ಕಾಪಾಡಿದಾಳೆ, ಆ ನಂಬಿಕೆ ಇದೆ. ತಾಯಿ ಯಾವತ್ತೂ ನಮ್ಮನ್ನ ಕಾಪಾಡ್ತಾಳೆ. ಈ ದೇವಿ ಬಗ್ಗೆ ಯಾರು ಹೇಳಿದ್ರು? ಇದು ಪುರಾತನವಾಗಿರ್ತಕ್ಕಂಥ ದೇವಾಲಯ. ಇದು ಯಾವುದೋ ಒಂದು ದೇವಿಯಾಗಿ ನೆಲೆಸಿರೋದು. ಹಂಗಾಗಿ ನಾವು ಇದು ಮೂಲ ದೇವರು ಎಲ್ಲಿ ಏನು ಅಂತ ನಮಗೂ ಕಂಡುಹಿಡಿಯೋಕ್ಕಾಗಿಲ್ಲ. ಆ ಪುರಾತನವರು ಏನು ಹೇಳಿದಾರೆ ಅದನ್ನೇ ನಾವು ನಂಬ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನೆಲ್ಲ ಒಳ್ಳೇದಾಗಿದೆ ನಿಮಗೆ? ಏನೆಲ್ಲ ಒಳ್ಳೇದಾಗಿದೆ ಅಂದರೆ, ನಾವು ಮನಸ್ಸಿನಲ್ಲಿ ಏನು, ಈಗ ನನ್ನ ಮಗನಿಗೆ ಒಂದು MSc ಮಾಡ್ಸಮ್ಮ ಅಂತ ಕೇಳ್ಕೊಂಡಿದ್ವಿ. ಆಯಿತು, ಈಗ ಜಾಬ್ಗೆ ಹೋಗ್ತಾ ಇದ್ದಾನೆ. ಇಲ್ಲ, ಮಗ BA ಮಾಡ್ಕೊಂಡಿದ್ದಾನೆ. ಸ್ವಲ್ಪ ಆತನಿಗೆ ಆರೋಗ್ಯದ ವ್ಯತ್ಯಾಸ ಆಯಿತು, ಅದು ಸರಿ ಹೋಗಿದೆ. ಈಗ ನಂದು ಒಂದು ಸ್ವಲ್ಪ ಏನೋ ವರ್ಗಾವಣೆ ಬಗ್ಗೆ ಕೇಳ್ತಾ ಇದ್ದೀನಿ, ಅದು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಆಫೀಸಲ್ಲಿ. ಹಾಗಾಗಿ ನಾವು ದೇವಿನ ನಂಬಿದ್ದೀವಿ, ಹಾಗಾಗಿ ಬರ್ತಾ ಇರ್ತೀವಿ. ಸತತವಾಗಿ 10 ವರ್ಷಗಳಿಂದ ನಿಮ್ಮನ್ನ ಕಾಯ್ತಾ ಬಂದಿದ್ದಾಳೆ. ಹೌದು, ಕಾಯ್ತಾ ಬಂದಿದ್ದಾಳೆ. ನಮಗೂ ನಂಬಿಕೆ ಇದೆ ದೇವರಲ್ಲಿ. ನಂಬಿಕೆನೇ ದೇವರು. ಹೌದು, ನಂಬಿಲ್ಲ ಅಂದ್ರೆ ಇಲ್ಲ ಅಷ್ಟೇ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಮತ್ತಷ್ಟು ಇಷ್ಟಾರ್ಥಗಳನ್ನ ನೆರವೇರಿಸ್ತಿ ತಾಯಿ ಅಂತ ಬೇಡ್ಕೋತೀವಿ. ಧನ್ಯವಾದಗಳು. ನಮಸ್ಕಾರ. ಹಾಗೆ ನಾಳಿನ ಮಕರ ಸಂಕ್ರಮಣಕ್ಕೆ ನಮ್ಮ ತಾಯಿಯ ಒಂದು ವಿಶೇಷ ಜಾತ್ರಾ ಮಹೋತ್ಸವ ಕೂಡ ನಡೆಯುತ್ತೆ. ಅದಷ್ಟೇ ಅಲ್ಲದೆ ಪ್ರತಿಯೊಂದು ಹಬ್ಬಕ್ಕೂ, ವಿಶೇಷವಾಗಿ ನವರಾತ್ರಿಯಲ್ಲಿ ದೇವಿಯ ಒಂದು ಸ್ವರೂಪಗಳನ್ನ ನೀವು ನೋಡ್ಬೋದು. ಆದಿಶಕ್ತಿ ಸೊಲ್ಲಾಪುರದಮ್ಮನ ಅನೇಕ ರೂಪಗಳಲ್ಲಿ ನೀವು ಖಂಡಿತ ನೋಡ್ಬೋದು. ಇಲ್ಲಿ ವಿಶೇಷವಾಗಿ ಮಂಗಳವಾರ ಹಾಗೂ ಶುಕ್ರವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳಾಗಮಿಸ್ತಾರೆ. ತಮ್ಮ ಇಷ್ಟಾರ್ಥವನ್ನ ನೇರವಾಗಿ ತಾಯಿಯಲ್ಲಿ ನಿವೇದಿಸಿಕೊಂಡು ಅವರ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ತಾ ಇದ್ದಾರೆ. ಹಾಗೆ ಇಷ್ಟಾರ್ಥವನ್ನ ಈಡೇರಿಸಿಕೊಂಡ ನಂತರ ಭಕ್ತಾದಿಗಳು ಇಲ್ಲಿ ಅಮಾವಾಸ್ಯೆಯ ದಿವಸ ಬಲಿ, ಕುರಿ ಆಗಿರ್ಬೋದು, ಕೋಳಿ ಆಗಿರ್ಬೋದು, ಬಲಿಯನ್ನ ಕೊಡೋದು ಒಂದು ವಿಶೇಷ ಪ್ರತೀತಿ ಇದೆ. ಬೆಂಗಳೂರಿನ ಹೃದಯ ಭಾಗವಾಗಿರ್ತಕ್ಕಂತಹ ನಾಗರಬಾವಿ ಈ ಒಂದು ಸ್ಥಳದಲ್ಲಿರ್ತಕ್ಕಂಥ ಅಮ್ಮ ಆಶ್ರಮದ ಹಿಂಭಾಗದಲ್ಲಿ ನೀವು ಈ ದೇವಸ್ಥಾನವನ್ನ ಕಾಣಬಹುದು. ಸೊನ್ನೇನಹಳ್ಳಿ ಗ್ರಾಮದ ಗ್ರಾಮ ದೇವತೆ, ಉಳ್ಳಾಳದಲ್ಲಿರ್ತಕ್ಕಂಥ ಸೊನ್ನೇನಹಳ್ಳಿ ಗ್ರಾಮ ದೇವತೆ ಶ್ರೀ ಸೊಲ್ಲಾಪುರದಮ್ಮ ದೇವಿ ದೇವಸ್ಥಾನ ಇದು.
ಏನು ನಿನ್ನ ಹೆಸರು? ಸಂಜನಾ. ಸಂಜನಾ. ಏನು ಓದ್ತಾ ಇರೋದು ಸಂಜನಾ? ನಾನು 4th ಸ್ಟ್ಯಾಂಡರ್ಡ್. 4th ಸ್ಟ್ಯಾಂಡರ್ಡ್. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ದೇವಸ್ಥಾನಕ್ಕೆ? ನಾನು ಹುದ್ದಾಗಿಂದ ಆಲ್ಮೋಸ್ಟ್ ಇಲ್ಲಿ ಬರ್ತೀನಿ. ಹುದ್ದಾಗಿಂದ ಬರ್ತಾ ಇದ್ದೀರಾ. ಏನು ಕೇಳ್ಕೊತೀರಾ ದೇವಿ ಹತ್ರ? ನಮಗೆಲ್ಲ ಚೆನ್ನಾಗಿರಲಿ, ನಮ್ಮ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿರಲಿ, ಆರೋಗ್ಯದಿಂದ ಇರಲಿ ಅಂತ ಕೇಳ್ಕೊತೀನಿ. ಸೋ ಸ್ವೀಟ್. ನಿಮಗೆ ಅಂತ ನೀವೇನು ಕೇಳ್ಕೊಳಲ್ವಾ? ಕೇಳ್ಕೊತೀನಿ. ಏನಾಗಬೇಕಂತ ಆಸೆ? ನಂಗೆ ಯಾರು ಗಾಯ ನೋವು ಆದರೆ ಅದು ವಾಸಿ ಆಗಲಿ ಬೇಗ ಅಂತ ಕೇಳ್ಕೊತೀನಿ. ತುಂಬ ಪುಟ್ಟ ಆಸೆ ಇದೆ ನಮ್ಮ ಪುಟಾಣಿಗೆ. ಥ್ಯಾಂಕ್ ಯು ಸೋ ಮಚ್. ಆ ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಸಂಜನಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೇಡಮ್, ನಿಮ್ಮ ಹೆಸರು? ಮಮತಾ ಅಂತ. ಏನು ಮಾಡ್ತಿರೋದು ಮೇಡಮ್? ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆ್ಯಕ್ಷನ್ಶಿಯರಲ್ಲಿ ವರ್ಕ್ ಮಾಡ್ತೀನಿ. ಸೊ ಎಷ್ಟು ವರ್ಷದಿಂದ ಈ ಒಂದು ನಂಬಿಕೆ, ಈ ಒಂದು ದೇವಸ್ಥಾನದಲ್ಲಿ ಬರ್ತಾ ಇರೋದು ನೀವು? ಆ್ಯಕ್ಚುಲಿ ನಮಗೆ ಇಲ್ಲಿ ದೇವಸ್ಥಾನ ಇರೋದೇ ಗೊತ್ತಿರಲಿಲ್ಲ. ನಾವು ಆ್ಯಕ್ಚುಲಿ ಇಲ್ಲಿ ರೆಂಟಿಗೆ ಮನೆಗೆ ಬಂದ್ವಿ. ಸೊ ಅಲ್ಲಿಂದ ನಮಗೆ ಕಾಣಿಸ್ತಿತ್ತು. ಅಂದರೆ ಇವಾಗ ಅದು ತುಂಬ ಪುಟ್ಟದಾಗಿತ್ತು. ಆಗ ಇಷ್ಟೊಂದೆಲ್ಲ ಬಿಲ್ಡಪ್ ಆಗಲ್ಲ, ಏನೂ ಇರಲಿಲ್ಲ. ಸೊ ಜನಗಳು ಬರ್ತಿದ್ರು. ಆಮೇಲೆ ಪ್ರತಿ ಶುಕ್ರವಾರ ಗಂಟೆಗಳು ಅದೆಲ್ಲ ಬಾರಿಸೋದು ತುಂಬ ಚೆನ್ನಾಗಿ ನಡೀತಾ ಇತ್ತು. ಸೊ ಒಂದು ರೀತಿ ನೋಡೋಣ, ಶುಕ್ರವಾರದೊತ್ತು ಯೂಶ್ವಲಾಗಿ ಪೂಜೆ ಮಾಡ್ತೀನಲ್ಲ, ಶುಕ್ರವಾರದೊತ್ತು ಸುಮ್ಮನೆ ಬರೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಅದು ಹೆಂಗಾಯಿತು ಅಂದರೆ ದಿನ ಪ್ರತಿ ವಾರ ಬರೋ ಟೈಮಲ್ಲಿ ಲೈಕ್ ಐ ಫೆಲ್ಟ್ ಅದೊಂಥರ ಏನೋ ಒಳ್ಳೆಯದು ಆಗೋ ಥರ, ಆ ಥರ ಅನ್ನಿಸ್ತು. ಸೊ ರೆಗ್ಯುಲರಾಗಿ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಶ್ರಾವಣ ಮಾಸದಲ್ಲಿ ನಿಂಬೆಹಣ್ಣು ದೀಪ ಹಚ್ಚೋದು ಅದಲ್ಲ. ಸೊ ನನಗೆ ಪಾಸಿಟಿವ್ ಆಗಿ ಸುಮಾರು ಸಲ ಅನ್ನಿಸ್ತು, ಕೆಲವೆಲ್ಲ ಅಂದ್ಕೊಂಡಿದ್ದು ನಿಜ ಆಯಿತು. ಸೊ ನನ್ನದೇ ಅಂತಲ್ಲ, ಸುಮಾರು ಜನದ ಫೀಡ್ಬ್ಯಾಕ್ ಕೂಡ ಹಾಗೆ ಇದೆ. ತುಂಬ ಚೆನ್ನಾಗಿ ಒಳ್ಳೇದಾಗ್ತಿದೆ. ನಂಬಿಕೆಯಿಂದ ಇಟ್ಟು ಮಾಡಿದ್ರೆ ಖಂಡಿತ ಒಳ್ಳೇದಾಗುತ್ತೆ. ಸೊ ಯೂಶ್ವಲ್ ಆಗಿ ನನಗೆ ಏನೇ ಒಳ್ಳೆ ಕಾರ್ಯ ಇರಬೇಕು ಅಂದರೆ ಇಲ್ಲಿ ಬಂದು ಒಂದು ಸಲ ನಮಸ್ಕಾರ ಮಾಡಿ ಅದಕ್ಕೆ ಕೋರಿಕೆ ಮಾಡಿ ಹೋಗ್ತೀನಿ. ಸೊ ಆ ರೀತಿ ನಡೀತಾ ಇದೆ. ಸೊ IT ಫೀಲ್ಡಿಂದ ದೈವಿಕ ಒಂದು ಧಾರ್ಮಿಕದ ಜಗತ್ತಿಗೆ ನೀವು ಬರ್ತಿದ್ದೀರಾ. ಹೇಗೆ ಅನ್ಸುತ್ತೆ? ಇವಾಗ ಚಿಕ್ಕ ವಯಸ್ಸಿಂದ ನಂಬಿಕೆ ಇತ್ತಾ, ಈಗೀಗ ನಂಬಿಕೆ? ಇಲ್ಲ, ಆ್ಯಕ್ಚುಲಿ ನಂಬಿಕೆ ಇರೋದು ನಮ್ಗೆ ಯಾವಾಗ ಕಷ್ಟಗಳು ಬಂದಾಗ ನಿಜವಾಗ್ಲೂ ಖಂಡಿತ ಅವಾಗ ಯೋಚನೆ ಮಾಡ್ತೀವಿ, ಯಾರಾದರೂ ಒಬ್ರು ಇರಬೇಕಲ್ಲಪ್ಪ ಅಂತ ಯೋಚನೆ ಮಾಡ್ತೀವಿ. ಖಂಡಿತ ಫಸ್ಟ್ ನೆನೆಸೋದೇ ದೇವ್ರನ್ನ. ಸೊ ಆ ರೀತಿ ನಮ್ಗೆ ಯಾವುದೇ ಒಂದು ಕಷ್ಟ, ಈಗ ಹೆಂಗಿದೆ ಕಷ್ಟ ಸುಖಗಳು ಬಂದರೆ ನಾನು ಶೇರ್ ಮಾಡ್ಕೋಬೇಕು, ಕೆಲವು ಪೀಸ್ ಆಫ್ ಮೈಂಡ್ ಸಿಗುತ್ತೆ, ಕೆಲವು ಅಂದರೆ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಖಂಡಿತ ಆಗುತ್ತೆ ಅನ್ನೋದೊಂದು ನನ್ನ ನಂಬಿಕೆ ಇದೆ. ಏನೆಲ್ಲ ಒಳ್ಳೇದಾಗಿದೆ ಈ ಒಂದು ದಿನ? ಸುಮಾರಾಗಿದೆ. ಲೈಕ್ ಮನೇಲಿ ಏನೋ ಕಲಹಗಳು ನಡೀತಿದೆ. ಸೊ ಇಲ್ಲಿ ಬಂದರೆ ಓಕೆ ಫೈನ್, ಅದೆಲ್ಲ ಸರಿ ಹೋಗೋದು. ಕೆಲವೇನೋ ಅಂದ್ಕೊಂಡಿರ್ತೀವಿ, ನಾ ಕಾರ್ಯ ನಡಿಬೇಕು ಅಂತ, ಕೆಲವು ನಡೆದಿದೆ, ಮುಂದೆ ನಡಿಬೇಕು ಅನ್ನೋದು ಇದೆ. ಸೊ ಅದೆಲ್ಲ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಸೊ ನಿಮ್ಮ ನಂಬಿಕೆನ ಸದಾ ಉಳಿಸ್ಕೊ ಬಂದಿದ್ದಾಳೆ ತಾಯಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ದೇವರು ಇನ್ನಷ್ಟು ಆಯುರ್ ಆರೋಗ್ಯ ಕೊಟ್ಟು ನಿಮ್ಮೆಲ್ಲ ಕುಟುಂಬವನ್ನ ಕಾಪಾಡಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ತಮ್ಮ ಇಷ್ಟಾರ್ಥವನ್ನ ನೆರವೇರಿಸ್ಕೊಳ್ಳೋದಕ್ಕೆ ಭಕ್ತಾದಿಗಳು ಇಲ್ಲಿ ಬಂದು ಬೀಗದ ಮೂಲಕ ಬೀಗವನ್ನ ಇಲ್ಲಿ ಲಾಕ್ ಮಾಡೋದ್ರ ಮುಖಾಂತರ ದೇವಿಗೆ ವಿಶೇಷವಾಗಿ ನಿವೇದಿಸ್ಕೊಳ್ತಾ ಇದ್ದಾರೆ. ತಾಯಿಯ ಮಹಿಮೆ ಹಾಗೂ ಚಮತ್ಕಾರ ಅಪಾರ ಅಂತಾನೆ ಹೇಳ್ಬೋದು. ಇಲ್ಲಿ ಬರುವಂಥ ಎಷ್ಟೋ ಜನ ಭಕ್ತಾದಿಗಳಿಗೆ ಸಂತಾನ ಇಲ್ಲದವರಿಗೆ ಸಂತಾನ ನೀಡುವುದರ ಮುಖಾಂತರ ಹರಿಸಿದಾಳೆ. ಹಾಗೆ ಇಲ್ಲಿ ಯಾವುದೇ ಈ ಏರಿಯಾ ಅಂತಾನೆ ಅಲ್ಲ, ಎಲ್ಲಿಂದ ಆದರೂ ಸರಿ ಹೊಸದಾಗಿ ವಾಹನಗಳನ್ನು ತಗೊಂಡಾಗ ಇಲ್ಲಿ ಬಂದು ತಾಯಿಯ ಮುಂದೆ ವಾಹನಗಳಿಗೆ ಪೂಜೆ ಮಾಡಿ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಹೋಗೋ ಭಕ್ತಾದಿಗಳು ಕೂಡ ಇದ್ದಾರೆ. ಮನೆಯಲ್ಲಿ ಯಾವುದೇ ರೀತಿ ಕಷ್ಟ ಆಗಿರ್ಬೋದು, ಸಾಲಬಾಧೆ ಆಗಿರ್ಬೋದು, ಯಾವುದೇ ರೀತಿ ತೊಂದರೆಗಳಾಗಿರ್ಬೋದು, ಫಿನಾನ್ಷಿಯಲಿ ಕ್ರೈಸಿಸ್ ಆಗಿರ್ಬೋದು, ಅಥವಾ ಯಾವುದೇ ರೀತಿ ಮನಸ್ತಾಪಗಳಾಗಿರ್ಬೋದು, ಯಾವುದೇ ರೀತಿಯ ತೊಂದರೆ ಆಗಿದ್ರೂ ಸಹ ಇಲ್ಲಿ ಸೊಲ್ಲಾಪುರದ ದೇವಿ ಹತ್ರ ಬಂದು ನಿವೇದಿಸ್ಕೊಂಡ್ರೆ ತಾಯಿ ಎಲ್ಲರ ಒಂದು ಇಷ್ಟಾರ್ಥವನ್ನು ನೆರವೇರಿಸಿ ಅವರಿಗೆ ಆಶೀರ್ವಾದ ಮಾಡ್ತಾಳೆ ಅನ್ನೋದು ಇಲ್ಲಿನ ಪ್ರತೀತಿ. ಇದಾಗಿತ್ತು ಇವತ್ತಿನ ವಿಶೇಷ. ಸೊನ್ನೇನಹಳ್ಳಿ ಗ್ರಾಮ ದೇವತೆಯ ಸೊಲ್ಲಾಪುರದಮ್ಮ ದೇವಿ ದೇವಸ್ಥಾನದಲ್ಲಿ ನಾವಿದ್ದೀವಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿರ್ಬೋದು, ದೇವಸ್ಥಾನಗಳಿಗಾಗಿರ್ಬೋದು, ಯಾವುದೇ ರೀತಿಯ ಮಾಹಿತಿಗಳಿಗಾಗಿ ವರ್ಧನ್ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.